ಮಿತ್ರರೇ ನಮಸ್ಕಾರ. ಮಿತ್ರರೇ, 2026 ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಪಶ್ಚಿಮ ಬಂಗಾಳದ ಒಂದು ಇಂಪಾರ್ಟೆಂಟ್ ರಾಜಕೀಯ ಬೆಳವಣಿಗೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. 2026ರಲ್ಲಿ ನಡೆಯಬಹುದಾದಂಥ ಒಂದು ದೊಡ್ಡ ಈವೆಂಟ್ ಏನು ಕೇಳಿದ್ರೆ ಅದು ಪಶ್ಚಿಮ ಬಂಗಾಳದ ಚುನಾವಣೆ. ಹೀಗಾಗಿ ಇಡೀ ದೇಶ ಬಹಳ ಕಾತುರದಿಂದ ಕಾಯ್ತಾ ಇದೆ. ಯಾಕೆ ಕೇಳಿದ್ರೆ ಈ ಬಾರಿ ಬಂಗಾಳ ಇದೆಯಲ್ಲ, ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಸ್ಥಿತಿಯನ್ನು ತಲುಪಿಬಿಟ್ಟಿದೆ. ಇನ್ನೊಮ್ಮೆ ಬಂಗಾಳದಲ್ಲಿ ಬಿಜೆಪಿ ಏನಾದರೂ ಎಡವಿದ್ದೇ ಆದರೆ ಬಂಗಾಳ 100ಕ್ಕೆ 100 ಕೈ ತಪ್ಪುತ್ತೆ. ಈಗ ನಾವು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಕಳೆದ 6-7 ದಶಕಗಳಿಂದ ಎದುರಿಸಿದ್ವೋ ಅದೇ ಪರಿಸ್ಥಿತಿಗೆ ಪಶ್ಚಿಮ ಬಂಗಾಳ ಬಂದು ತಲುಪುತ್ತೆ. ಹೀಗಾಗಿ ದೇಶದ ಜನರಿಗೆ ಬಂಗಾಳದ ರಾಜಕಾರಣದ ಮೇಲೆ ಬಹಳ ನಿರೀಕ್ಷೆಗಳಿದೆ. ಈ ನಡುವೆ ಮಿತ್ರರೇ, ಹೊಸ ವರ್ಷದ ಈ ಸಂದರ್ಭದಲ್ಲೇ ಬಂಗಾಳದ ರಾಜಕಾರಣದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಕಾಂಗ್ರೆಸ್ನ ಓರ್ವ ದೊಡ್ಡ ನಾಯಕ ಮಮತಾ ಬ್ಯಾನರ್ಜಿಯನ್ನ ಪಂಚರ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಜೊತೆಗೆ ಬಂಗಾಳದಲ್ಲಿ ಬಿಜೆಪಿಯ ಒಂದು ದೊಡ್ಡ ಆಪರೇಷನ್ ನಡೆಯುವಂತಹ ಸೂಚನೆಯೂ ಕೂಡ ಸಿಗ್ತಾ ಇದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಮುನ್ನವೇ ಬಂಗಾಳದಲ್ಲಿ ರಾಹುಲ್ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿಯವರ ನಡುವಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಕೊನೆಯಾಗುವಂತಹ ಲಕ್ಷಣ ಕಾಣ್ತಾ ಇದೆ. ಮಿತ್ರರೇ, ಬಂಗಾಳದ ರಾಜಕಾರಣದ ಪಾಲಿಗಂತೂ ಇದು ತೀರಾ ಮೇಜರ್ ಬೆಳವಣಿಗೆ. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಧೀರ್ ರಂಜನ್ ಚೌಧರಿ ಈ ಹೆಸರನ್ನು ನೀವು ಕೇಳಿರಬಹುದು. ಯಾಕೆ ಅಂತಂದ್ರೆ 2019ರಿಂದ 2024ರವರೆಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ರು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಕ್ಕಿರಲಿಲ್ಲ. ಹೀಗಾಗಿ ಅಧೀರ್ ರಂಜನ್ ಚೌಧರಿ ಅವರನ್ನ ಕಾಂಗ್ರೆಸ್ ಪಕ್ಷ ತನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ 2019ರಿಂದ 2024ರವರೆಗೆ ಮೋದಿ ಸರ್ಕಾರವನ್ನ ಲೋಕಸಭೆಯಲ್ಲಿ ವಿರೋಧಿಸುವ ಕೆಲಸವನ್ನ ಈ ಅಧೀರ್ ರಂಜನ್ ಚೌಧರಿ ಮಾಡ್ತಾ ಇದ್ರು. ಆದರೆ 2024ರ ಲೋಕಸಭಾ ಚುನಾವಣೆ ಬಳಿಕ ಅಧೀರ್ ರಂಜನ್ ಚೌಧರಿ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿದಿದ್ದಾರೆ. ಕಾರಣ ಇಷ್ಟೇ, ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸೋಲಾಯಿತು. ಟಿಎಂಸಿಯ ಯೂಸುಫ್ ಪಠಾಣ್ ವಿರುದ್ಧ ಅಧೀರ್ ರಂಜನ್ ಚೌಧರಿ ಸೋತೋದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅವರನ್ನ ಬಂಗಾಳ ಕಾಂಗ್ರೆಸ್ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಿತು. ಅಧೀರ್ ರಂಜನ್ ಚೌಧರಿ ರಾಜಕೀಯವಾಗಿ ಅಪ್ರಸ್ತುತರಾಗ್ಬಿಟ್ರು. ಮಿತ್ರರೇ, ಇಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ರಾಜಕೀಯವಾಗಿ ಅಪ್ರಸ್ತುತರಾದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರನ್ನ ಅಪ್ರಸ್ತುತ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷ ಅವರನ್ನ ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡಿತು. ಯಾಕೆ ಕೇಳಿದ್ರೆ ಕಾಂಗ್ರೆಸ್ಗೆ ಅಧೀರ್ ರಂಜನ್ ಚೌಧರಿ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಅಧೀರ್ ರಂಜನ್ ಚೌಧರಿ ಬಿಜೆಪಿಯನ್ನ ಬಹಳ ಕಡುವಾಗಿ ವಿರೋಧಿಸ್ತಾರೆ. ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರದ ಪ್ರತಿ ನಿಲುವುಗಳನ್ನು ಟೀಕಿಸ್ತಾ ಇದ್ರು. ವಿಪಕ್ಷ ನಾಯಕನಾದ ಮೇಲೆ ಅದನ್ನು ಮಾಡಲೇಬೇಕಲ್ವಾ, ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ರು. ಅಟ್ ಎ ಸೇಮ್ ಟೈಮ್ ಅವರು ಬಂಗಾಳದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಅದಕ್ಕಿಂತ ತೀವ್ರವಾಗಿ ವಿರೋಧಿಸ್ತಾರೆ. ಇದು ಕಾಂಗ್ರೆಸ್ನ ಟಾಪ್ ಲೆವೆಲ್ ನಾಯಕತ್ವಕ್ಕೆ ಸ್ವಲ್ಪನೂ ಹಿಡಿಸ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಟಿಎಂಸಿಯ ನಡುವೆ ಒಂದು ಒಳ ಮೈತ್ರಿಕೂಟ ಇದೆ. ನಿಮಗೆ ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ನೀವು ರಾಜಕೀಯವಾಗಿ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರುವಂತಹ ಟಿಎಂಸಿ INDIA ಕೂಟದ ಭಾಗ. INDIA ಕೂಟವನ್ನು ಸ್ಥಾಪಿಸುವಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಾತ್ರವೂ ಕೂಡ ಇತ್ತು. INDIA ಕೂಟದ ಯಾವುದೇ ಮೀಟಿಂಗ್ ಆದರೂ ಕೂಡ ಮಮತಾ ಬ್ಯಾನರ್ಜಿ ಅವರು ಭಾಗಿಯಾಗ್ತಾರೆ. ಹಾಗೆ ಕೇಂದ್ರದಲ್ಲಿ INDIA ಕೂಟ ಕೈಗೊಳ್ಳುವಂತಹ ಎಲ್ಲಾ ನಿರ್ಧಾರದಲ್ಲೂ ಕೂಡ ಟಿಎಂಸಿಯ ಪಾತ್ರ ಇದ್ದೇ ಇರುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಂಗ್ರೆಸ್ ಜೊತೆಗೆ ಟಿಎಂಸಿ ಮೈತ್ರಿಕೂಟವನ್ನು ಮಾಡಿಕೊಳ್ಳೋದಿಲ್ಲ. ಲೋಕಸಭಾ ಚುನಾವಣೆಯಲ್ಲೂ ಮೈತ್ರಿ ಆಗಿರಲಿಲ್ಲ. ಈಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಟಿಎಂಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದೆ. ನಮಗೆ ಕಾಂಗ್ರೆಸ್ನ ಸಹವಾಸವೇ ಬೇಡ ಹೀಗಂತ ಟಿಎಂಸಿ ಅಧಿಕೃತವಾಗಿ ಹೇಳ್ತಾ ಇದೆ. ನೀವು ಹಾಗೆ ಮೇಲ್ನೋಟಕ್ಕೆ ನೋಡಿದ್ರೆ ಈ ರಾಜಕೀಯ ಅರ್ಥ ಆಗಲ್ಲ. ಬಂಗಾಳದಲ್ಲಿ ಇಲ್ಲದಂತಹ ಮೈತ್ರಿಕೂಟ ಕೇಂದ್ರದಲ್ಲಿ ಇದೆ. ಬಂಗಾಳದ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಮತ್ತು ಟಿಎಂಸಿ ಎರಡೂ ಕೂಡ ಹಾವು ಮುಂಗುಸಿ ಪರಸ್ಪರ ಕಚ್ಚಾಡ್ತವೆ. ಇದರ ಕಾರಣವೇ ಒಳ ಮೈತ್ರಿ. ನಿಮಗೆಲ್ಲ ಗೊತ್ತೇ ಇದೆ, ಬಂಗಾಳದಲ್ಲಿ ಬಿಜೆಪಿ ಎಮರ್ಜ್ ಆದ ಬಳಿಕ ಅಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇದೆ. ಅಂದರೆ 2019, 2021, 2024 ಈ 3 ಚುನಾವಣೆಯಲ್ಲೂ ಕೂಡ ಬಂಗಾಳದಲ್ಲಿ ತ್ರಿಕೋಣ ಸ್ಪರ್ಧೆ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಯ ಕಾರಣದಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಜಯ ಸಿಗ್ತಾ ಇದೆ. ಒಂದು ವೇಳೆ ಈ ಎರಡೂ ಪಕ್ಷಗಳು ಇಲ್ಲದೆ ಅಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ನಡುವೆ ನೇರಾನೇರವಾಗಿ ಚುನಾವಣೆ ಆಗಿದ್ದೇ ಆದರೆ ಟಿಎಂಸಿ ಹೀನಾಯವಾಗಿ ಸೋತು ಹೋಗುತ್ತೆ. ಇದನ್ನು ಹೀಗೆ ಹೇಳಿದ್ರೆ ನಿಮಗಿದು ಅಸಮಂಜಸ ಅಂತ ಅನ್ನಿಸಬಹುದು. ಆದರೆ ಮಿತ್ರರೇ, ಇದು ಫ್ಯಾಕ್ಟ್. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಇಂಟ್ಯಾಕ್ಟ್ ಆದಂತಹ ವೋಟ್ ಬ್ಯಾಂಕ್ ಅನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗೂ ಕೂಡ ಒಂದು ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳು ಟಿಎಂಸಿಯ ಮೈತ್ರಿಕೂಟವನ್ನು ಸೇರಿದ್ದೇ ಆದರೆ ಇದು ಇನ್ನಷ್ಟು ಗಟ್ಟಿಗೊಳ್ಳುತ್ತೆ ಅಂತ ಮೇಲ್ನೋಟಕ್ಕೆ ಅನ್ನಿಸಬಹುದು. ಆದರೆ ಹಾಗಾಗೋದಿಲ್ಲ. ಇದಕ್ಕೊಂದು ಕಾರಣ ಇದೆ. 2011ಕ್ಕೆ ಮುಂಚೆ ಬಂಗಾಳವನ್ನು ಲೆಫ್ಟ್ ಪಾರ್ಟಿ ಆಳ್ತಾ ಇತ್ತು.
ಆಗ ಮಿತ್ರರೇ ಆ ಲೆಫ್ಟ್ ಪಾರ್ಟಿಯ ವಿರುದ್ಧವಾಗಿ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬಂದಿದ್ದೆ ಮಮತಾ ಬ್ಯಾನರ್ಜಿ ಅವರು. ಅಂದರೆ ಲೆಫ್ಟ್ ಪಾರ್ಟಿಯನ್ನು ವಿಪರೀತವಾಗಿ ವಿರೋಧ ಮಾಡಿ ಅದರ ಭ್ರಷ್ಟಾಚಾರವನ್ನು ಎಕ್ಸ್ಪೋಸ್ ಮಾಡಿ ನಾನು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಹೊಸ ಬಂಗಾಳವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ಅಲ್ಲಿನ ಜನರಿಗೆ ಭರವಸೆಯನ್ನು ಕೊಟ್ಟು ಮಮತಾ ಬ್ಯಾನರ್ಜಿ ಅವರು 2011ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಹೀಗಾಗಿ ಲೆಫ್ಟ್ ಪಾರ್ಟಿಯನ್ನು ಬಹಳವಾಗಿ ವಿರೋಧಿಸುವಂತವರು ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಬಂದಿದ್ದಾರೆ. ಅವರು ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗಳನ್ನು ವಿರೋಧಿಸ್ತಾರೆ. ಆ ವೋಟರ್ಸ್ಗೆ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಯನ್ನು ಕಂಡ್ರೆ ಆಗೋದಿಲ್ಲ. ಹಾಗೆ ಮಮತಾ ಬ್ಯಾನರ್ಜಿ ಅವರನ್ನ ವಿರೋಧಿಸುವಂತಹ ಒಂದು ವರ್ಗವೂ ಕೂಡ ಇದೆ. ಅವರು ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗೆ ವೋಟ್ ಹಾಕ್ತಾ ಇದ್ದಾರೆ. ಅವರಿಗೆ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕೋದಕ್ಕೆ ಇಷ್ಟ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಎಡಪಕ್ಷಗಳು ಕಾಂಗ್ರೆಸ್ ಮತ್ತು ಟಿಎಂಸಿ ಮೂರೂ ಕೂಡ ಒಂದಾಗಿದ್ದೇ ಆದರೆ ಬಂಗಾಳದಲ್ಲಿ ಬಿಜೆಪಿ ವರ್ಸಸ್ ಈ ಇಂಡಿ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಯನ್ನು ವಿರೋಧಿಸುವಂತಹ ಮಮತಾ ಬ್ಯಾನರ್ಜಿ ಅವರ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಅವರು ಬಿಜೆಪಿ ಕಡೆಗೆ ಶಿಫ್ಟ್ ಆಗ್ತಾರೆ. ಹಾಗೆ ಮಮತಾ ಬ್ಯಾನರ್ಜಿಯನ್ನು ವಿರೋಧಿಸಿ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗೆ ವೋಟ್ ಹಾಕ್ತಾ ಇದ್ರಲ್ಲ, ಅವರು ಕೂಡ ಆಪ್ಷನ್ ಇಲ್ಲದೆ ಬಿಜೆಪಿಗೆ ವೋಟ್ ಹಾಕ್ತಾರೆ. ಇದು ಬಂಗಾಳದ ರಾಜಕೀಯ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ದೇಶಾದ್ಯಂತ ನಾವು INDIA ಕೂಟದ ಜೊತೆಗಿರ್ತೀವಿ, ಬಿಜೆಪಿಯ ವಿರುದ್ಧದ ರಾಜಕಾರಣ ಮಾಡ್ತೀವಿ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದಿಲ್ಲ, ಲೆಫ್ಟ್ ಪಾರ್ಟಿಯನ್ನು ಹತ್ರಕ್ಕೂ ಸೇರಿಸೋದಿಲ್ಲ ಅಂತ ರಾಜಕಾರಣ ಮಾಡ್ತಾ ಇರೋದು. ಈ ಕಾಂಗ್ರೆಸ್ನ ದಯನೀಯ ಸ್ಥಿತಿಯನ್ನು ನೋಡಿ. ಇವರು ಎಂತಹ ಹೀನಾಯ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತಂದ್ರೆ, ನಾವು ಅಧಿಕಾರಕ್ಕೆ ಬರದೇ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಬಿಜೆಪಿ ಮಾತ್ರ ಅಧಿಕಾರಕ್ಕೆ ಬರಬಾರ್ದು. ಇದು ರಾಹುಲ್ ಗಾಂಧಿ ಅವರ ಬಂಗಾಳ ರಾಜಕಾರಣ. ಇದನ್ನು ನಿಮಗೆ ಚಿಕ್ಕದಾಗಿ ವಿವರಿಸ್ತೀನಿ ಅದು ಹೇಗೆ ಅಂತ. ಮೊದಲಿನಿಂದಲೂ ಸಹ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಗಳ ರಾಜಕಾರಣದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆಯೇ. ಅವರಿಗೇನಿದ್ರೂ ಕೂಡ ನಾನು PM ಆಗಬೇಕು, ಅದಕ್ಕೇನು ಬೇಕಾ ಆದರೂ ಪರವಾಗಿಲ್ಲ, ಬೇಕಾದರೆ ನೀವು ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳು ಅಧಿಕಾರವನ್ನು ನಡೆಸಲಿ, ನನಗೆ ಮಾತ್ರ ಕೇಂದ್ರದಲ್ಲಿ ಪ್ರಧಾನಿ ಪಟ್ಟ ಬೇಕು. ಇದಿಷ್ಟನ್ನೇ ರಾಹುಲ್ ಗಾಂಧಿ ಕೇಳೋದು. ಬಂಗಾಳದ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಇದನ್ನೇ ಮಾಡ್ತಾ ಇದ್ದಾರೆ. ಬಂಗಾಳದಲ್ಲಿ ನಾನಾಗಲೇ ಹೇಳಿದ ಹಾಗೆ ಮಮತಾರ ವಿರೋಧಿ ವೋಟ್ಗಳನ್ನು ತಾನು ಸೆಳೆಯೋದಕ್ಕೆ ಮಾತ್ರ ಅವರು ಪಕ್ಷವನ್ನು ಅಸ್ತಿತ್ವದಲ್ಲಿಟ್ಟಿದ್ದಾರೆ. ಉಳಿದಂತೆ ರಾಹುಲ್ ಗಾಂಧಿ ಅವರು ಬಂಗಾಳದ ಬಗ್ಗೆ ಗಮನವನ್ನೇ ಹರಿಸೋದಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಏನಾದರೂ ಬಂಗಾಳದಲ್ಲಿ ಹೆಚ್ಚು ಪ್ರಚಾರವನ್ನು ಮಾಡಿ ಹೆಚ್ಚು ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಮಮತಾರ ಇನ್ನಷ್ಟು ವೋಟ್ಗಳು ಡಿಸ್ಟರ್ಬ್ ಆಗ್ತವೆ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯ ವೋಟ್ ಬ್ಯಾಂಕ್ ಇದೆಯಲ್ಲ ಅದು ಅವರ ಬಳಿಯಲ್ಲೇ ಇರುತ್ತೆ, ಅದು ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗೋದಿಲ್ಲ. ಕಾಂಗ್ರೆಸ್ ಹೆಚ್ಚು ಪ್ರಚಾರ ಮಾಡ್ತು, ಕಾಂಗ್ರೆಸ್ ಹೆಚ್ಚು ಇನ್ವಾಲ್ವ್ ಆಯಿತು, ಎಡಪಕ್ಷಗಳು ಇನ್ನಷ್ಟು ಆಕ್ಟಿವ್ ಆದವು ಅಂತಂದ್ರೆ ಯಾರ ವೋಟ್ಗಳು ಡಿಸ್ಟರ್ಬ್ ಆಗ್ತವೆ? ಮಮತಾರ ವೋಟ್ಗಳೇ ಡಿಸ್ಟರ್ಬ್ ಆಗೋದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಒಂದು ಒಳ ಒಪ್ಪಂದವನ್ನ ಮಾಡಿಕೊಂಡು ಬಂಗಾಳದಲ್ಲಿ ತನ್ನ ಪಕ್ಷವನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಮಿತ್ರರೇ, ನಾನು ಇದು ಯಾವುದನ್ನು ಕೂಡ ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಕಣ್ಣ ಮುಂದೆಯೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ. 2024ರಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಬಂಗಾಳದಲ್ಲಿ ಪಾದಯಾತ್ರೆ ಮಾಡಿದ್ರು. ಅದಾದ ಮೇಲೆ ಬಂಗಾಳಕ್ಕೆ ರಾಹುಲ್ ಗಾಂಧಿ ಅವರ ಎಂಟ್ರಿಯೇ ಆಗಿಲ್ಲ. ಬಂಗಾಳದಲ್ಲಿ ಎಂತೆಂತಹ ಬರ್ನಿಂಗ್ ಇಶ್ಯೂಗಳಿದಾವೆ ಗೊತ್ತಾ? ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ರೇಪ್ ಪ್ರಕರಣ ಇಡೀ ಬಂಗಾಳವನ್ನು ಹೊತ್ತಿ ಉರಿಯುವಂತೆ ಮಾಡಿತು. ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ವಿಪಕ್ಷದ ನಾಯಕ ಆಗ್ತಾನೆ ಇನ್ನು ವಿಪಕ್ಷದ ನಾಯಕರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಮನಸ್ಸು ಮಾಡಿದರೆ ಆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ದೊಡ್ಡ ರಾಜಕೀಯ ಲಾಭವನ್ನು ಮಾಡಿಕೊಳ್ಳಬಹುದಾಗಿತ್ತು. ಆದರೆ ರಾಹುಲ್ ಗಾಂಧಿ ಅಪ್ಪಿ ತಪ್ಪಿಯೂ ಕೂಡ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಬಂಗಾಳಕ್ಕೆ ಹೋಗೋದಿರಲಿ, ಅದರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಮುಂದಾಗಿಲ್ಲ. ಕಾಂಗ್ರೆಸ್ನ ಯಾವೊಬ್ಬ ದೊಡ್ಡ ನಾಯಕರೂ ಕೂಡ ಬಂಗಾಳದ ವಿಚಾರಕ್ಕೆ ಎಂಟ್ರಿಯೇ ಆಗೋದಿಲ್ಲ. ಒಳ ಒಪ್ಪಂದಕ್ಕೆ ಇದಕ್ಕಿಂತ ಏನಾದರೂ ಸಾಕ್ಷಿ ಬೇಕಾ? ಆದರೆ ಮಿತ್ರರೇ, ಬಂಗಾಳದ ಕಾಂಗ್ರೆಸ್ ನಾಯಕರಿದ್ದಾರಲ್ಲ, ಮುಖ್ಯವಾಗಿ ಅಧೀರ್ ರಂಜನ್ ಚೌಧರಿ, ಅವರು ಮಮತಾ ಬ್ಯಾನರ್ಜಿ ಅವರನ್ನು ಕಡುವಾಗಿ ವಿರೋಧಿಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಅಧಿಕಾರದಲ್ಲಿ ಇರಬಾರದು, ಅವರನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ, ಕಾಂಗ್ರೆಸ್ ಅನ್ನು ಬಲಪಡಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡುತ್ತಾರೆ. ಹೀಗಾಗಿ ಬಂಗಾಳದ ನಾಯಕರು, ಕೇಂದ್ರದ ಕಾಂಗ್ರೆಸ್ ನಾಯಕರು ಬಂಗಾಳಕ್ಕೆ ಎಂಟ್ರಿ ಕೊಡಬೇಕು, ಬಂಗಾಳದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು, ಬಂಗಾಳದಲ್ಲಿ ನಾವು ಹೆಚ್ಚು ಸೀಟು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನಿರಂತರವಾಗಿ ಶ್ರಮ ಹಾಕ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹೀಗಾಗಿ ಬಂಗಾಳದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಈಗ ಬೇರೆಯದೇ ಹಾದಿಯನ್ನು ಹಿಡಿದಿದ್ದಾರೆ. ಬಹಳ ಅಚ್ಚರಿಯ ಬೆಳವಣಿಗೆ ಏನು ಕೇಳಿದ್ರೆ, ಅಧೀರ್ ರಂಜನ್ ಚೌಧರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯ ಉದ್ದೇಶವನ್ನು ಹೇಳೋದಕ್ಕೆ ಬಂಗಾಳಿಗಳ ಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಹಲ್ಲೆಗಳಾಗ್ತಾ ಇದೆ, ಅದನ್ನ ಚರ್ಚಿಸೋದಕ್ಕೋಸ್ಕರವಾಗಿ ಮೋದಿ ಅವರ ಭೇಟಿ ಅಂತ ಹೇಳಿ ಅಧೀರ್ ರಂಜನ್ ಚೌಧರಿ ಹೇಳಿದ್ರು. ಆದರೂ ಸಹ ಮಿತ್ರರೇ, ಬಂಗಾಳದಲ್ಲಿ ಯಾವ ರೀತಿಯಾದಂತಹ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ ಅಂತಂದ್ರೆ, ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ, ಕಾಂಗ್ರೆಸ್ನ ರಾಜಕಾರಣದಿಂದ ಬೇಸತ್ತಿದ್ದಾರೆ, ಅವರು ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಈ ಬಾರಿ ಕೆಳಗಿಳಿಸೋದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಬಂಗಾಳದ ಲೋಕಲ್ ಮೀಡಿಯಾಗಳು ವರದಿ ಮಾಡ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಅಧೀರ್ ರಂಜನ್ ಚೌಧರಿ ಅವರ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಬಂಗಾಳದ ರಾಜಕಾರಣದಲ್ಲಿ ಒಂದು ಅಣುಬಾಂಬ್ ಸಿಡಿಸಿದ ರೀತಿಯಲ್ಲಿದೆ. ಈ ಸ್ಟೇಟ್ಮೆಂಟ್ನಲ್ಲಿ ಅವರು ನೇರವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಟಾರ್ಗೆಟ್ ಮಾಡಿದ್ರೂ ಕೂಡ ಇನ್ನೊಂದು ಬದಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಕೂಡ ಎಕ್ಸ್ಪೋಸ್ ಮಾಡಿದ್ದಾರೆ.
ಅಷ್ಟಕ್ಕೂ ಅಧಿರಂಜನ್ ಚೌಧರಿ ಹೇಳಿರೋದೇನು ಕೇಳಿದ್ರೆ, ಬಂಗಾಳದಲ್ಲಿ ಓಟ್ ಚೋರಿ ಆಗ್ತಾ ಇಲ್ಲ, ಓಟ್ ಲೂಟಿ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅಂತಹ ರಾಜಕಾರಣ ಮಾಡ್ತಾ ಇದ್ದಾರೆ. ಇಲ್ಲಿ ಜನರನ್ನ ಭಯಗೊಳಿಸಿ ಧಮಕಿ ಹಾಕಿ ನಕಲಿ ಓಟ್ ಹಾಕಿಸುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ನಡೆಯುತ್ತೆ. ಬಂಗಾಳದಲ್ಲಿ ಟಿಎಂಸಿ ಪಕ್ಷ ಅದಕ್ಕೋಸ್ಕರವಾಗಿ ಸಂಘಟಿತವಾಗಿದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಟಿಎಂಸಿ ಇದನ್ನೇ ಮಾಡಿ ಅವರು ಒಂದು ರೀತಿಯಲ್ಲಿ ಓಟ್ ಡಕಾಯಿತಿ ಮಾಡ್ತಾ ಇದ್ದಾರೆ. ಹೀಗಂತ ಅಧಿರಂಜನ್ ಚೌಧರಿ ಮಮತಾ ಬ್ಯಾನರ್ಜಿ ವಿರುದ್ಧ ಆರೋಪ ಮಾಡಿದ್ದಾರೆ. ಇಲ್ಲಿ ಮಿತ್ರರೇ, ಓಟ್ ಚೋರಿ ಆರೋಪವನ್ನ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಆದ್ರೆ ಬಂಗಾಳದ ಕಾಂಗ್ರೆಸ್ ನಾಯಕ ಅಧಿರಂಜನ್ ಚೌಧರಿ ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಓಟ್ ಚೋರಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಂಗಾಳದಲ್ಲಿ ಟಿಎಂಸಿ ಅಂತೂ ಓಟ್ ಚೋರಿ ಮಾಡ್ತಾ ಇದೆ ಅಂತ. ಅಲ್ಲಿಗೆ ಅಧಿರಂಜನ್ ಚೌಧರಿ ಬಿಜೆಪಿ ಕಡೆಗೆ ಮುಖ ಮಾಡಿದಾರಾ? ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕೆಲ ವರದಿಗಳು ಏನು ಹೇಳ್ತಾ ಇದಾವೆ ಅಂತಂದ್ರೆ, ಅಧಿರಂಜನ್ ಚೌಧರಿ ಅವರು ಬಿಜೆಪಿಯನ್ನ ಸೇರ್ಪಡೆಯಾಗಿ ರಾಜ್ಯಸಭೆ ಪ್ರವೇಶಿಸುವಂತಹ ಸಾಧ್ಯತೆಗಳಿದಾವೆ ಅಂತ ಕೆಲ ವರದಿಗಳು ಹೇಳ್ತಾ ಇದಾವೆ. ಒಟ್ಟಿನಲ್ಲಿ ಮಿತ್ರರೇ, ಬಂಗಾಳ ರಾಜಕಾರಣ ಬಹಳ ಕುತೂಹಲಕಾರಿ ಘಟ್ಟವನ್ನ ತಲುಪ್ತಾ ಇದೆ. ನಾನು ಆಗ್ಲೇ ಹೇಳಿದೆ, 2026ರಲ್ಲಿ ನಡೆಯಬಹುದಾದಂತಹ ಅತಿ ದೊಡ್ಡ ಘಟನೆ ಅಂತಂದ್ರೆ ಅದು ಬಂಗಾಳದ ಚುನಾವಣೆ. ಈ ವರ್ಷದ ಏಪ್ರಿಲ್ ಮೇ ತಿಂಗಳಿನಲ್ಲಿ ಒಟ್ಟು 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಕೇರಳ, ತಮಿಳುನಾಡು, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಅದು, ಹಾಗೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಇಲ್ಲಿ ಮಿತ್ರರೇ, ಬಿಜೆಪಿ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇರುವಂತಹದ್ದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಬಗ್ಗೆ. ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಅಲ್ಲಿ ಹಿಮಂತ್ ಬಿಸ್ವಾ ಸರ್ಮಾರ್ ಅಂತಹ ನಾಯಕತ್ವ ಇರೋದರಿಂದಾಗಿ ಬಿಜೆಪಿಗೆ ಅಷ್ಟೇನು ತಲೆನೋವಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿಗೆ ಅಷ್ಟು ಆಸಕ್ತಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಅಣ್ಣಾ ಡಿಎಂಕೆ ಪ್ರಯತ್ನ ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವಿರೋಣ ಅನ್ನೋದಷ್ಟೇ ಬಿಜೆಪಿಯ ಆಸಕ್ತಿಯಾಗಿದೆ. ಜೊತೆಗೆ ತಮಿಳುನಾಡಿನಲ್ಲಿ ಅಷ್ಟು ಟಫ್ ಇದೆ ಅಂತ ಕೂಡ ಬಿಜೆಪಿಗೆ ಅನಿಸ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಬಿಜೆಪಿಯ ಮೈತ್ರಿಕೂಟ ಒಂದು ಕಡೆ ಇದೆ, ಇನ್ನೊಂದು ಕಡೆ ಡಿಎಂಕೆ ಕಾಂಗ್ರೆಸ್ನ ಮೈತ್ರಿಕೂಟ ಇದೆ. ಇದರ ಮಧ್ಯದಲ್ಲಿ ಟಿವಿಕೆ ಎಮರ್ಜ್ ಆಗಿದೆಯಲ್ಲ, ವಿಜಯ್ ದಳಪತಿ ಅವರ ಪಕ್ಷ, ಅವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದೇ ಡಿಎಂಕೆಯನ್ನ. ಸದ್ಯದ ತಮಿಳುನಾಡು ರಾಜಕಾರಣವನ್ನ ನೋಡಿದ್ದೆ ಆದ್ರೆ, ಒಂದು ವೇಳೆ ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗಿದ್ದೆ ಆದ್ರೆ, ಅಂದ್ರೆ ಯಾರಿಗೂ ಬಹುಮತ ಬರದೇ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆಯ ಮೈತ್ರಿಕೂಟ ಏನಿದೆ, ಟಿವಿಕೆ ಜೊತೆಗಿನ ಮೈತ್ರಿಯನ್ನ ಕೂಡ ಮುಕ್ತವಾಗಿರಿಸಿಕೊಂಡಿದೆ. ಹೀಗಾಗಿ ತಮಿಳುನಾಡು ರಾಜಕಾರಣದ ಬಗ್ಗೆ ಬಿಜೆಪಿ ಭಾರಿ ತಲೆ ಕೆಡಿಸ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಕೇರಳದ ಸ್ಥಿತಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ. ಕೇರಳದಲ್ಲಿ ಬಿಜೆಪಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅಧಿಕಾರಕ್ಕೆ ಬರೋದು ಬಹಳ ಟಫ್ ಇದೆ. ಅಲ್ಲಿ ಈ ಬಾರಿ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಮೈತ್ರಿಕೂಟ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದೆ. ಹೀಗಾಗಿ ಲೆಫ್ಟ್ ಪಾರ್ಟಿಯಿಂದ ಅಧಿಕಾರ ತಪ್ಪಿದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು. ಬಿಜೆಪಿ ಹೆಚ್ಚು ಅಂತ ಪ್ರಯತ್ನ ಮಾಡಿದ್ರೆ ವಿಪಕ್ಷದ ಸ್ಥಾನಕ್ಕೆ ಬಂದು ಕೂರಬಹುದು. ಆ ಸ್ಥಿತಿಯಲ್ಲಿ ಕೇರಳ ಇದೆ. ಆದರೆ ಬಂಗಾಳ ಹಾಗಲ್ಲ. ಈ ಬಾರಿ ಬಿಜೆಪಿಗೆ ಬಂಗಾಳ ಲಾಸ್ಟ್ ಚಾನ್ಸ್ ಅಂತಲೇ ಹೇಳಬಹುದು. ಅಲ್ಲಿ ಡೆಮೋಗ್ರಫಿ ಬದಲಾಗ್ತಾ ಇದೆ. ಬಾಂಗ್ಲಾ ನುಸುಳುಕೋರರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ದಕ್ಷಿಣದ ಜಿಲ್ಲೆಗಳು ಕೈತಪ್ಪಿ ಹೋಗುವಂತಹ ಸ್ಥಿತಿಗೆ ಬಂದು ತಲುಪಿದಾವೆ. ಹೀಗಾಗಿ ಬಂಗಾಳವನ್ನ ಬಿಜೆಪಿ ಫೋಕಸ್ ಮಾಡ್ತಾ ಇದೆ. ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಂತೆ ಅಮಿತ್ ಶಾ ಒಂದು ಪ್ರವಾಸವನ್ನ ಕೂಡ ಮಾಡಿದ್ರು. ಅವರು ಅಲ್ಲಿ ಅನೇಕ ಸಭೆಗಳನ್ನ ಮಾಡಿದ್ದಾರೆ. ಬಂಗಾಳದ ಜನರ ಬಳಿಯಲ್ಲಿ ನಮಗೊಂದು ಚಾನ್ಸ್ ಕೊಡಿ ಅಂತೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನನ್ನ ಪ್ರಕಾರ 2021ರ ಚುನಾವಣೆಗೂ 2026ರ ಈ ಚುನಾವಣೆಗೂ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. 2021ರ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ವಿಪರೀತವಾದಂತಹ ಆತ್ಮವಿಶ್ವಾಸ ಬಂಗಾಳದಲ್ಲಿ ಕಾಣ್ತಾ ಇತ್ತು. ಆ ಅತಿಯಾದಂತಹ ಆತ್ಮವಿಶ್ವಾಸವೇ ಇವರಿಗೆ ಮುಳುವಾಗಿತ್ತು. ಆದ್ರೆ ಈ ಬಾರಿ ಹಾಗೆ ಮಾಡ್ತಾ ಇಲ್ಲ. ಹೆಚ್ಚು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಬಂಗಾಳವನ್ನ ರೀಚ್ ಆಗೋದಕ್ಕೆ ಹೆಚ್ಚೆಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಗಾಳದ ವಿಚಾರದಲ್ಲಿ RSS ಕೂಡ ಆಕ್ಟಿವ್ ಆಗಿರುವಂತಹದ್ದು ಬಿಜೆಪಿಗೆ ಒಂದು ಶಕ್ತಿಯನ್ನ ಕೂಡ ಕೊಟ್ಟಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಸಹ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.